ಜನ ನಿನ್ನ ಈ ತಂದಿನ ಮೌನಾಪನ ಮಠಕ್ಕೆ ಬರ್ತಾರ, ಒಬ್ರು ನೋಡಿಲ್ಲಲ್ಲ ಈ ಊರು ಜನ ಎಷ್ಟು ನೀತದಾರ. ಒಬ್ಬ ಸನ್ಯಾಸಿ ರೋಗದಿಂದ ಬಳಲಾಕೈತಾನ, ಹೊಟ್ಟಿಗೆ ಹಣ್ಣಿಲ್ಲದ ನರಳಾಕೈತಾನ ಅಂತ ಕೇಳಿದ್ರೆ ನಿನಗೆ ಯಾರು ಕೊಡೋರು ಯಾರಿಲ್ಲ ಅಂದ್ರೆ, ಏನಪ್ಪ ನಾನು ಕೊಡಬೇಕಂತ ಮಾಡಿ, ನಾನು ಏನಾದ್ರು ನೀನು ವ್ಯವಸ್ಥೆ ಮಾಡ್ಬೇಕಂದ್ರೆ ನಿನ್ನ ಮುಟ್ಟಂಗಿಲ್ಲ, ನನ್ನ ಅಣ್ಣ ನಿನಗೆ ಕೊಡಾಕ ಬರುದಿಲ್ಲ. ಯಾಕಂದ್ರೆ ನಾನು ಸಮಗಾರ ಭೀಮವ ಸಮಗಾರ್ತಿ ಅದ ಅಂತಾರೆ. ನೀವು ದೊಡ್ಡ ಕುಲದವರು, ನಾವು ಹೊಲದ ತೆಳಗಿನ ಕುಲದಕ್ಕೆ ನೀನು ಮುಟ್ಟಾಕ ಬರುದಿಲ್ಲ. ಜನ ಏನಾರೆ ಅಂದಾರ್ಯಪ್ಪ. ಅದಕ್ಕೆ ಏನ್ ಮಾಡ್ಲಿಲ್ಲ ಅಂದಾಗ, ತಾಯಿ ಮಕ್ಕಳ ನಡುವೆ ಜಾತಿ ಮತ ಪಂಥಗಳ ಬೇಡ. ನನ್ನ ತಾಯಿ ನಡವಳಿಕೆ, ಪ್ರೇಮದ ನಡವಳಿಕೆ, ಜಾತಿ ಅಂತರ ಬೇಕಾಗಿಲ್ಲ. ತಾಯಿ ನನಗ ಹಸಿವಾಗಿ ನನಗೆ ಏನಾರು ಕೊಡಬೇಕು ನೀನು ತಾಯಿ ಅಂತ ಹೇಳಿದಾಗ, ಯಪ್ಪ ಶತ್ರು ಮನೆಯ ಗಂಜಿ ಕಟ್ಕೊಂಡ್ ಬಂದೆ. ಆ ಗಂಜಿ ಆಟ ನೀ ತಗೊಂಡ್ ಬಾ ಅಂತ ಹೇಳಿ ಒಂದು ಪಾತ್ರೆ ಒಳಗೆ ಗಂಜಿ ಕೊಡ್ತಾಳ. ಯವ್ವ ಶತ್ರಿಗೆ ಗಂಜಿ ಅಂದ್ರೆ ಸುಮಾರು ತೆರೆದರ್ಬೇಕು, ಆದ್ರೆ ಶರೀರಕ್ಕೆ ಗಂಜ ಅಮೃತ ಇರ್ತಾನೆ. ತಾಯವ ಅಂತಾರ ಎದ್ದು ಕುಂಡ್ರಾಕ್ ಬರ್ದಲ್ಲ, ಕೈ ನಡಗಕ್ಕಂತವ. ಯವ್ವ ಮಗನಿಗೆ, ಹಸಿದ ಮಗನಿಗೆ ಕೊಡಬೇಕಂತೂ ಇಷ್ಟ ಐತಿ, ಆದ್ರೆ ನಿನ್ನ ಕೈಲಿ ಕುಡಿಸಬಾರ್ದು. ಯಾಕೆವ್ವ ಕುಡಿಸು ಅಂತಂತಾನ. ಯಪ್ಪ ನಾ ಸಮಗಾರ ಐತಿಯಪ್ಪ, ನಾ ಮುಟ್ಟಾಕ್ ಬರ್ಬೋದ. ಜನ ನೋಡಿದ್ರೆ ಯಾರಂತಾರಂದ್ರೆ ಜನ ಅಲ್ಲ, ಜಗತ್ ಶಂಕರನ ಅವತಾರ ಆಗಿರುವಂತ ಚಿಂತನ ಮೌನೇಶ್ವರ ನಮ್ಮ ನೋಡಕೈತಾನ. ಜಗತ್ತು ನೋಡ್ಲಿ, ಏನಂತ ನೋಡ್ಲಿ, ತಾಯಿ ಮಗನಿಗೆ ತನ್ನ ಕೈಯಿಂದ ಅಮೃತನ ಗಂಜಿ ಕುಡಿಸಕತ್ತಾರ ಅನ್ನೋದು ನವನ ಮುಂದಲ್ಲ, ಇಡೀ ಜಗತ್ತು ನೋಡ್ಲವ ಕುಡಿಸು ಅಂತ ಹೇಳಿದಾಗ ಧೈರ್ಯದಿಂದ ಏನು ಸಮಗಾರ ಭೀಮವ ಗಂಜಿ ಕುಡಿಸ್ತಾರ. ಇದು ಅಮೃತ ಅಂತಾನ, ಅಮೃತ ಅಂತ ಹೇಳಕ್ ಹೋಗ್ತಾನ. ಹೇಳಕ್ ಆಗೋದಿಲ್ಲ. ಯಪ್ಪ ಆರಾಮ್ ಮನಕೋ, ಯವ್ವ ನನಗೆ ಆರಾಮ್ ಆಗ್ಬೇಕು, ನಾ ಏನ್ ಮಾಡ್ಲಪ್ಪ, ಇದನ್ನ ಬಿಟ್ರೆ ನನಗೆ ದಾರಿ ಇಲ್ಲ ಅಂತ ಹೇಳಿದಾಗ, ಯವ್ವ ನನಗೆ ರೋಗ ಹೋಗ್ಬೇಕಾದ್ರೆ ಹಾಲು ಬೇಕು, ನನಗೆ ರೋಗ ಹೋಗ್ಬೇಕಾದ್ರೆ ಹಾಲು ಬೇಕು ಅಂದಾಗ, ಯವ್ವ ಯಪ್ಪ ಮನೆಗೆ ಹೋಗಿ ಬರ್ತಾನ, ಹಾಲು ನಾನು ತಂದಿಲ್ಲ, ಗಂಜಿ ತಗೊಂಡ್ಬಂದ. ನಾ ಮನೆಗೆ ಹೋಗಿ ಬರ್ತಾನು. ಮನೆಗೆ ಹೋಗಿ ಏನು ಅಂತ ಕೇಳಿದ್ರೆ, ಅಲ್ಲಿ ನಿನ್ನೆ ನಮ್ದೊಂದು ಆಡ ಮೇಕೆ ಏದೈತಿ, ಅದ್ರ ಹಾಲು ತಗೊಂಡ್ ಬರ್ತಾನು ಅಂತ ಹೇಳಿದಾಗ, ತಾಯಿ ನನಗೆ ಅಂತ ಹಾಲು ಬೇಕಾಗಿಲ್ಲ ಪವಾಡ, ನನಗೆ ಅಂತ ಹಾಲು ಬೇಕಾಗಿಲ್ಲ. ಏನ್ ಬೇಕು ಅಂದ್ರೆ ಅಂತ ನಾವ ತಾಯಿ ಮಗುವಿಗೆ ಕುಡಿಸುವಂತ ನಿನ್ನ ಎದೆ ಹಾಲು ಬೇಕು ಅಂತ ಹೇಳಿದಾಗ ಗದ 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 ಗದಗ ಭೀಮವು ನಡಗುತ್ತಾರೆ. ಕಾಮುಕವಾಗಿರುವಂತ ಸನ್ಯಾಸಿ ಅಂತ ತಿಳಿದು ನನ್ನ ಪರೀಕ್ಷೆ ಮಾಡಲು ಬಂದಿರುವಂತ ಶಂಕರನ ಅವತಾರ, ಆ ಮೌನೇಶನ ಅವತಾರ ನಾಗಲಿಂಗ ಅಂತ ತಿಳಿದು ಇವನ ಮಾತಿನ ಅರ್ಥ ನನಗೆ ತಿಳಿಯುವಂತು. ಆದರೂ ಒಬ್ಬ ರೋಗಿ ಸನ್ಯಾಸಿ ಮಹಾತ್ಮ ಯೋಗಿ ಅದಾನ, ಎದೆ ಹಾಲು ಕೇಳ್ತಾನ. ಅಜ್ಜಂತಾಳ, ಯಪ್ಪ ನೀ ಪರೀಕ್ಷೆ ಮಾಡ್ತಿರ್ಬೇಕು, ನೀ ಏನನ್ನೋದು ಗೊತ್ತಿಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ಒಂದು ಮಗುವಿನ ತರ, ಒಂದು ಕೂಸಿನ ತರ ನನಗೆ ಎದೆ ಹಾಲು ಕೇಳ್ತಿ ಅಂದ್ರೆ ನಾವು ಕೊಡಬಹುದು. ಆದ್ರೆ ಮದುವೆ ಆಗಿಲ್ಲ, ಮಕ್ಕಳು ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮಕ್ಕಳಿಲ್ಲದ ಬಂದಿಯ ಎದೆ ಒಳಗೆ, ಮದುವೆ ಆಗಿಲ್ಲದ ಹೆಣ್ಮಗಳು ಎಲ್ಲಿ ಒಳಗೆ ಹಾಲು ಎಲ್ಲಿಂದ ಬರ್ಬೇಕಪ್ಪ ಯಪ್ಪ, ಏನ್ ಕೇಳ್ತೀನಿ ಅಂದಾಗ ನಾಗಲಿಂಗಪ್ಪ ತಾನ, ಯವ್ವ ನಿನ್ನ ಮಗುವಿಗಾಗಿ, ಯೋಗಿಗಾಗಿ, ನಾಗಲಿಂಗ ಶಿವಯೋಗಿಗಾಗಿ ನಿನ್ನ ಎದೆ ಒಳಗೆ ಹಾಲಿಟ್ಟುವಂತ ಯಾಕೆ ಇಲ್ಲತ್ತಿ ತಾಯಿ? ಅಲ್ಲೇ ಹೆಪ್ಪುಗೆಟ್ಟು ಕೆಟ್ಟು ಹೋಗ್ಬಾರ್ದು ಹಾಲ. ಭಗವಂತ ನಿನ್ನ ಎದೆ ಒಳಗೆ ಹಾಲು ಕೊಟ್ಟನ, ನನಗಾಗಿ ನೀ ಹಾಲು ಕೊಡ ಅಂತ ಹೇಳಿದಾಗ, ಮೌನೇಶ ಸದ್ಗುರುವೇ ನೀನೇ ಸಾಕ್ಷಿ ಅಂತ ಹೇಳಿ ಯುವತಿಯಾಗಿರುವಂತ, ಯೌವನದ ಸ್ತ್ರೀ ಆಗಿರುವಂತ ಸಮಗಾರ ಭೀಮವ ನಾಗಲಿಂಗಪ್ಪನಿಗೆ ಸೆರಗ ಹೊಚ್ಚಿ ಎದೆ ಹಾಲು ಕುಡಿಸಲ. ಮದುವೆ ಆಗಂತ ಹೆಣ್ಮಗಳ ಮದುವೆ ಎಲಿ ಒಳಗೆ ಏನೋ ಮದುವೆ ಒಳಗ ತುಂಬ ಹಾಲು ಚಿಮ್ಮಿ ಬರ್ತಾವ, ಹಾಲು ಚಿಮ್ಮಿ ಬರ್ತಾವ. ಹಾಲು ಕುಡಿದ ನಾಗಲಿಂಗ ಶಿವಯೋಗಿ, ಹಾಲು ಕುಡಿದ ನಾಗಲಿಂಗ ಶಿವಯೋಗಿ, ನನ್ನ ತಾಯಿ ನನಗೆ ಹಾಲು ಕುಡಿಸಿದ್ರು, ರೋಗ ಮಾಯ ಆಯಿತು. ನನ್ನ ತಾಯಿ ನನಗೆ ಹಾಲು ಕುಡಿಸಿ, ನನ್ನ ಎದೆ ಹಾಲು ಕುಡಿಸಿ ನನ್ನ ರೋಗವನ್ನು ಕಳೆದಾಗ, ತಾಯಿ ನಿನ್ನ ಉಪಕಾರ ಬಹಳ ದೊಡ್ಡದು ಅಂತ ಹೇಳಿ ಸಮಗಾರ ಭೀಮವಾಗ ನಾಗಲಿಂಗ ಶಿವಯೋಗಿ ಏನು ಅಂತ ಕೇಳಿದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಯಪ್ಪ ಯಪ್ಪ ನೀವು ದೊಡ್ಡವರು,
ನಿಮ್ಮಂತ ಶಿವಯೋಗಿ ನನ್ನಂತ ಸಮಗಾರ ಹೆಣ್ಮಗಳಿಗೆ ನಮಸ್ಕಾರ ಮಾಡಬಾರ್ದು ಅಂದಾಗ ತಾಯಿ ಮಗಳು ಸಮಗಾರ ಅಲ್ಲ, ನೀನು ಸಮಗಾರತಿ ಅಂತ ಮಾತು. ಸಮಗಾರತಿ ಅಲ್ಲ, ನೀನು ಎಲ್ಲರಿಗೂ ಸಮಗಾರತಿ ಅದರಿ ಯವ್ವ. ಇಂಥ ನಾಗಲಿಂಗ ಶಿವಯೋಗಿಗೆ ಎದೆ ಹಾಲು ನೀಡಿದಂಥ ಹೆಣ್ಮಗಳು ನೀನು. ಇಡೀ ಜಗತ್ತೊಳಗ ನನ್ನ ಜೀವನ ಚರಿತ್ರೆ ಇರುವವರೆಗೆ ನಿನ್ನ ಹೆಸರ ನಾಗಲಿಂಗನ ತಾಯಿ 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 ಅಂತೇಳಿ ಜಗತ್ತವೇ ಸಾರ್ಲಿ. ಮೌನೇಶನೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾನ. ಆಕೆಗೆ ಆಶ್ಚರ್ಯ ಆಗ್ತದ. ಯಾಕಂತ ಕೇಳಿದ್ರೆ ಮದುವೆ ಆಗದ ಮಕ್ಕಳಿಲ್ಲದ ಇಂಥ ಬರಡು ಮನೆ ಒಳಗ ಹಾಲು ಬಂದ ಒಂದ ಇವೊಬ್ಬ ಶಿವಯೋಗಿನ ಇದಿರಬೇಕು. ಇಂಥ ಶಿವಯೋಗಿಗೆ ಜಗತ್ತು ಏನೇ ಇರಲಿ, ಯಾರು ಮುನಿದು ನಮ್ಮನ್ನು ಏನು ಮಾಡುವರು? ಜಗತ್ತು ಏನಂದ್ರೆ ಬರೊಳಗೆ ಈ ತಾಯಿ ಮಕ್ಕಳ ಸಂಬಂಧಕ್ಕ ಚಿಂತನೆಯ ಮೌನೇಶನ ಸಾಕ್ಷಿ ಅದಾನ, ಆ ಭಗವಂತನ ಸಾಕ್ಷಿ ಅದಾನ ಅಂತ ಹೇಳಿ ನಾಗಲಿಂಗ ಶಿವಯೋಗಿ ಜೈ ಜಗದೀಶ್ವರಿ ಅಂತ ಹೇಳಿ ಮೌನೇಶ್ವರಗೆ ನಮಸ್ಕಾರ ಮಾಡಿ, ಸಮಗಾರ ಭೀಮವ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಾಯಿ ನಾನು ಆರೋಗ್ಯ ಆಜ್ಞೆ ಅಂತ ಹೇಳಿ ಅಜದ ನನ್ನ ಜಗದ ಮುಂದಿನ ಊರಿಗೆ ಬರ್ತಾನ. ಅದಕ್ಕೆ ಯಾವ್ರಿಗೆ ಬರ್ತಾನ ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳಿ ಅಪ್ಪಗಳು ಬಂದಾರ. ನಾನು ಸಣ್ಣಾಗಿದ್ದಾಗ ಅಪ್ಪಗಳು ಪ್ರವಚನ ಕೇಳೇನಿ. ನೀವೆಲ್ಲರೂ ಅವ್ರ ಪ್ರವಚನವನ್ನ ಆಶೀರ್ವಚನವನ್ನ ನೀವು ಕೇಳೋಣ ಅಂತ ಶಿವಯೋಗಿಗಳು ಬಂದಾರ. ಅವ್ರ ಬಗ್ಗೆ ನಮ್ಮ ಸರ್ ಹೇಳಿದ್ರು, ಬಂತನಾಡ ಶಿವಯೋಗಿಗಳ ಕೃಪಾಶೀರ್ವಾದವನ್ನ ಸಂಪೂರ್ಣ ಪಡೆದವರು ಇನ್ನೊಬ್ಬರು ಯಾರಿದ್ರೆ ಅದು ಶ್ರೀಮನ್ ನಿರಂಜನ ಪರಮೋಪ ಶಿವ